ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಲ್ಯಾಂಗ್ವೇಜ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಸ್ವಲ್ಪ ನಾನು ಮ್ಯಾಂಡೇಟ್ರಿ ನೋಡ್ತಾ ಇರ್ಬೋದು. ಯಾವ ಭಾಷೆಗಿದೆ? ಒಂದು ತೆಲುಗು, ಕನ್ನಡ, ಬೆಂಗಾಲಿ. ಈ ಮೂರು ಭಾಷೆಗಳಿಗೆ ಇವಾಗ ಆ್ಯಕ್ಟಿವ್ಲಿ ಬ್ಯಾಂಕು ಕೆಲಸಕ್ಕೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದೆ, ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಒಂದು ರಿಸ್ಯೂಮ್ ಬೇಕು ಅಂದರೂ ಕೂಡ ರಿಸ್ಯೂಮ್ ಅಪ್ಡೇಟ್ ಹೇಗೆ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೇಗೆ ಕೊಟ್ಟಿರ್ತೀನಿ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೋಗ್ಬಿಟ್ಟು ಬೇಗನೆ ಅರ್ಜಿ ಹೋಗ್ಬಿಟ್ಟು ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಭಾಷೆಗೋಸ್ಕರ ಬ್ಯಾಂಕಲ್ಲಿ ಇವಾಗ ಜಾಬ್ ಕೊಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೆಲಸ ಏನಿರುತ್ತೆ ಅಂತ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೂಡ. ಆ್ಯಂಡ್ ಇದು ಲೇಟೆಸ್ಟ್ ಬಂದಿರುವಂಥ ಜಾಬು. ಓಕೆ, ಈ ಒಂದು ಬ್ಯಾಂಕ್ ಬಗ್ಗೆ ನಾನು ಹೇಳೋದಾದರೆ SBI ಕಡೆಯಿಂದ ಬಂದಿರುವಂಥದ್ದು. ಸ್ಟೇಟ್ ಬ್ಯಾಂಕಲ್ಲಿ ಇವಾಗ ಕನ್ನಡ ಭಾಷೆಗೋಸ್ಕರ, ಕನ್ನಡ ಅಲ್ಲೂ ಕೂಡ ತೆಲುಗು ಆಯಿತು, ಬೆಂಗಾಲಿ ಆಯಿತು, ಸುಮಾರು ಥರದ ಮಲ್ಟಿಪಲ್ ಒಂದು ಲ್ಯಾಂಗ್ವೇಜ್ಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಈ ಎಲ್ಲ ಒಂದು ಕನ್ನಡದಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ಮತ್ತು ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಮುಖ್ಯವಾಗಿ ಕನ್ನಡ ಮೀಡಿಯಮ್ದಲ್ಲಿ ನಾವು ಪಾಸ್ ಆಗಿದ್ದೀವಿ, ಕನ್ನಡ ಮೀಡಿಯಮ್ಮೇ ನಮಗೆ ಬರೋದು. ಸೊ ಇಂಗ್ಲೀಷ್ ನಮಗೆ ಅಷ್ಟು ಬರೋದಿಲ್ಲ ಅಂತ ನೀವು ಹೇಳಿದರೆ ಸೊ ಈ ಒಂದು ಜಾಬು ನೀವು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಜಾಬ್ ಇದೆ. ಆ್ಯಂಡ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ಕಾಲ್ ಆಡಿಟ್ಸ್ ಮಾಡೋದಿರುತ್ತೆ. ಓಕೆ, ಸೊ SBIದಲ್ಲಿ ಸುಮಾರು ಕಸ್ಟಮರ್ ಕೇರ್ಗಳಲ್ಲಿ ಏನು ಕಾಲ್ಸ್ಗಳು ಬರುತ್ತೆ ನೋಡಿ, ಆ ಕಾಲ್ಸ್ಗಳನ್ನ ನೀವು ಏನು ಮಾಡ್ತೀರಾ? ಆಡಿಟ್ ಮಾಡ್ತೀರಾ. ಅಂದರೆ ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಇವರ ಕಸ್ಟಮರ್ಸ್ ಏನಿರ್ತಾರಲ್ವ, ಕಸ್ಟಮರ್ ಕೇರ್ ಅಂತ ಹೇಳ್ಬಿಟ್ಟು ಏನೊಂದು ಪ್ರೊಫೈಲ್ಗೆ ಅವ್ರು ಹೈರಿಂಗ್ ಮಾಡ್ಕೊಂಡಿರ್ತಾರೆ ಸ್ಟೂಡೆಂಟ್ಗಳನ್ನ ಅಥವಾ ಜನರನ್ನು. ಅವರು ತಮ್ಮ ಒಂದು ಬ್ಯಾಂಕ್ ಒಂದು ಏನು ಕಸ್ಟಮರ್ಸ್ ಇರ್ತಾರೆ, ಯಾರು ಕಾಲ್ ಮಾಡಿರ್ತಾರೆ, ಅದು ರಿಕ್ವೈರ್ಮೆಂಟು ಇರ್ಬೋದು ಅಥವಾ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ಇರ್ಬೋದು. ಸೊ ಆ ಟೈಮಲ್ಲಿ ಏನಾದರೂ ಚೆನ್ನಾಗಿ ಮಾತಾಡ್ತಾ ಇದ್ದಾರಾ, ಫ್ರೆಂಡ್ಲಿ ಮಾತಾಡ್ತಾ ಇದ್ದಾರಾ? ಓಕೆ, ಸೊ ಅದನ್ನೆಲ್ಲ ಸ್ವಲ್ಪ ಫೀಡ್ಬ್ಯಾಕ್ ತಿಳ್ಕೊಬೇಕು ಅಂತ ಬ್ಯಾಂಕ್ ಈ ಒಂದು ಇದಕ್ಕೆ ಪ್ರೊಫೈಲ್ಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಮಾಡ್ಬೋದು. ಆ್ಯಂಡ್ ಈ ಒಂದು ಇದಕ್ಕೆ ಅಂದರೆ ಇವಾಗ ಕೆಲವೊಂದು ಏರಿಯಾಗಳನ್ನ ಹೇಳಿದ್ದಾರೆ ಅವರು. ಸೊ ಆ ಏರಿಯಾಗಳಲ್ಲೇ ಪರ್ಟಿಕ್ಯುಲರ್ ನಿಮಗೆ ಕೆಲಸವನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಜಾಬ್ ನೋಡಿ ಫಸ್ಟು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಅರ್ಜಿ ಸಲ್ಲಿಸಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ಸುಮಾರು ಮಾಹಿತಿ ನಾನು ಇದೇ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ವಿಡಿಯೋದು ಲಿಂಕ್ ನಾನು ನಿಮ್ಗೆ ಶೇರ್ ಮಾಡಿರ್ತೀನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಈ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಹೋಗ್ಬಿಟ್ಟು ಬೇಗ ನೇರವಾಗಿ ಅಪ್ಲೈ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಇದೇ ರೀತಿ ವೀಡಿಯೋಸ್ಗಳು ಮುಂದೆ ಬರ್ತಾ ಇರುತ್ತೆ. ಸೊ ಜಾಬ್ ಬಗ್ಗೆ ನೋಡೋಣ. ಮೇನ್ ಅಂತಂದರೆ ಕಾಲ್ ಆಡಿಟ್ಸ್ ಮಾಡೋದಂತ ನಾನು ಹೇಳಿದ್ದೀನಿ ನಿಮಗೆ. ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದರೆ ಕಾಲ್ ಆಡಿಟ್ಸ್ ಮಾಡುವಂಥ ಕೆಲಸನೇ ಇರುತ್ತೆ. ನೇರವಾಗಿ ಇದು SBI ಕಡೆಯಿಂದಲೇ ರಿಕ್ರೂಟ್ಮೆಂಟು ಒಂದು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವ ಭಾಷೆಗೆ? ಒಂದು ಕನ್ನಡ ಆಯಿತು, ತೆಲುಗು ಆಯಿತು, ಬೆಂಗಾಲಿ ಆಯಿತು, ಈ ಮೂರು ಭಾಷೆಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಮೂರು ನಿಮಗೆ ಏರಿಯಾಸ್ಗಳನ್ನ ಹೇಳಿದ್ದಾರೆ. ಒಂದು ಥಾನೆ ಆಯಿತು, ನಾವಿ, ಮುಂಬೈ ಆಯಿತು ಮತ್ತು ಮುಂಬೈ. ಈ ಏರಿಯಾದಲ್ಲಿ ಬ್ಯಾಂಕಲ್ಲಿ ಇದ್ಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ. ಇದು ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಆಫೀಸ್ ಇದು. ಓಕೆ, ಸೊ ನೀವು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಯಾರಾದರೂ ನೀವು ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದರೆ ಯಾರಾದರೂ ಗೊತ್ತಿರೋರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿ ನೀವು ಜಾಬ್ ಹೈಲೈಟ್ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ನೋಡಿ, ಫಸ್ಟಿಗೆ ನೋಡಿ, ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆಪ್ರೇಷನ್ ಅಂತ ಹೇಳಿದ್ದಾರೆ. ಸ್ಟಾಕ್ ಎಕ್ಸ್ಚೇಂಜ್ ಆಪ್ರೇಷನ್ ರಿಲೇಟೆಡು ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಮತ್ತು ಅದರಲ್ಲೂ ಕೂಡ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಇನ್ ಕೇಸ್ ಗೊತ್ತಿಲ್ಲ ಅಂದರೆ. ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಆಯಿತು. ಮತ್ತು ಏನಂತಂದರೆ ನಿಮಗೆ ಕನ್ನಡ ಅಥವಾ ಬೆಂಗಾಲಿ ಅಥವಾ ತೆಲುಗು ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತನಾಡೋದಕ್ಕೆ ಸರಾಗವಾಗಿ ನೀವು ಬರ್ತಿರಬೇಕು. ಓಕೆ, ಸೊ ಮೇನ್ ಇದನ್ನೇ ಅವ್ರು ಕೇಳಿರುವಂಥದ್ದು. ಮತ್ತು ಮೇನ್ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಆಪ್ರೇಷನ್ ರಿಲೇಟೆಡ್ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಸ್ಟಮರ್ ಕೇರ್ಗಳಲ್ಲಿ ಮಾತನಾಡ್ತಾ ಇರ್ತಾರೆ ಕಸ್ಟಮರ್ ಜೊತೆಗೆ. ಸೊ ಅದನ್ನೇ ಕಾಲ್ಸ್ಗಳನ್ನ ನೀವು ಆಡಿಟ್ ಮಾಡ್ತೀರಾ, ಕೇಳ್ತೀರಾ. ಆ್ಯಂಡ್ ಕೇಳಿಬಿಟ್ಟು ಪೇಷನ್ಸಿಂದ ನಿಮ್ಮ ರಿವ್ಯೂನಲ್ಲಿ ಬರೀತೀರಾ. ಸೊ ಇದೇ ಇರುವಂಥ ಕೆಲಸ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಹೇಳಿದರೆ ರಿವ್ಯೂ ಆ್ಯಂಡ್ ಆಡಿಟ್ ಡೀಲರ್ ಕ್ಲೈಂಟ್ ಕಾಲ್ ರೆಕಾರ್ಡಿಂಗ್ಸ್. ನಾನು ಹೇಳಿದ್ನಲ್ವಾ, ಆಲ್ರೆಡಿ ಯಾರ್ಯಾರು ಇವಾಗ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ ಏನು ಇದನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಅದ್ರ ರಿಲೇಟೆಡ್ ಏನು ಮಾತಾಡ್ತಾ ಇರ್ತಾರೆ, ಸೊ ಅದು ಒಂದು ಕಾಲನ್ನು ನೀವು ಆಡಿಟ್ ಮಾಡಿಬಿಟ್ಟು ರಿವ್ಯೂ ಮಾಡಬೇಕಂತ. ನಿಮ್ಮದೊಂದು ಒಪಿನಿಯನು ಹೇಗಿದೆ ಅಂತ, ಕಾಲು ಚೆನ್ನಾಗಿ ಹೋಯ್ತಾ, ಅದಕ್ಕೆ ಮಾರ್ಕ್ಸ್ ಕೊಡೋದಿರುತ್ತೆ. ಸೊ ಅದೇ ಇರುವಂಥ ಒಂದು ಕೆಲಸ ಇರುವಂಥದ್ದು. ಓಕೆ, ಆ್ಯಂಡ್ ಐಡೆಂಟಿಫೈ ಮೇನ್ ಅಂತಂದರೆ ನೀವೇನಾದರೂ ಬೇರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ಮೇಂಟೈನ್ ಆಡಿಟ್ ಡಾಕ್ಯುಮೆಂಟೇಷನ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅವ್ರು ನಿಮಗೊಂದು ಟ್ರೈನಿಂಗ್ ಕೂಡ ನೀಡ್ತಾರೆ ಕಂಪನಿಯವರು. ಸೊ ಏನು ತೊಂದರೆ ಇಲ್ಲ. SBI ಬ್ಯಾಂಕ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ತುಂಬಾ ಚೆನ್ನಾಗಿರುವಂಥ ಒಂದು ಬ್ಯಾಂಕ್ ಅಂತ ಹೇಳ್ಬೋದು. ಮತ್ತು ಮೇನ್ ಅಂತಂದರೆ ಇಲ್ಲಿ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾವು ಹೇಳಿದರೆ ರಿವ್ಯೂ ಆ್ಯಂಡ್ ಆಡಿಟ್ ಡೀಲರ್ ಕ್ಲೈಂಟ್ ಕಾಲ್ ರೆಕಾರ್ಡಿಂಗ್ಸ್ ಅಂತ ಹೇಳಿದ್ದಾರೆ. ಇವಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಜನ ಏನು ಮಾಡ್ತಾರೆ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸುಮಾರು ಜನ ಏನು ಮಾಡ್ತಾ ಇರ್ತಾರೆ, ಇದನ್ನು ಮಾಡ್ತಾ ಇರ್ತಾರೆ, ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ SBI ಬ್ಯಾಂಕಲ್ಲಿ ಇವಾಗ ರಿಲೇಟೆಡ್ ಏನು ಕಾಲ್ಸ್ಗಳಿರುತ್ತೋ ಆ ಕಾಲ್ಸ್ಗಳನ್ನ ಆಡಿಟ್ ಮಾಡುವಂಥ ನಿಮ್ಮ ಕೆಲಸ ಇರುತ್ತೆ. ಓಕೆ, ಆ್ಯಂಡ್ ಎನ್ಶೋರ್ ಕಾಲ್ಸ್ ಆರ್ ಕ್ಲಿಯರ್. ಕಾಲ್ ತುಂಬ ಕ್ಲಿಯರಾಗಿದೆಯಾ,
ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ, ಕಮ್ಯುನಿಕೇಷನ್ ಮಾಡುವಾಗ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದಾರಾ, ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕಂತ ಹೇಳಿರುವಂಥದ್ದು. ಐಡೆಂಟಿಫೈ ಮೇನ್ ಅಂತಂದರೆ ನೀವು ಇಲ್ಲಿ ಏನಾದರೂ ರೆಡ್ ಫ್ಲ್ಯಾಗ್ಸ್ ಇದೆಯಾ, ಓಕೆ, ಮಾತನಾಡೋಕೆ ಏನಾದರೂ ಕೆಟ್ಟ ಭಾಷೆ ಯೂಸ್ ಮಾಡಿದಾರಾ, ಇವರ ಒಂದು ಏನು ಸ್ಟಾಫ್ ಇರ್ತಾರೆ ಅವರು ಮಾತನಾಡುವಾಗ, ಸೊ ಅದನ್ನೆಲ್ಲ ನೀವು ಚೆನ್ನಾಗಿ ಚೆಕ್ ಮಾಡಿ ರಿವ್ಯೂ ಬರೀಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಮೇಂಟೈನ್ ಡಿಟೇಲ್ಡ್ ಆ್ಯಂಡ್ ಅಕ್ಯುರೇಟ್ ಆಡಿಟ್ ಡಾಕ್ಯುಮೆಂಟೇಷನ್ ಆ್ಯಂಡ್ ರಿಪೋರ್ಟ್ಸ್ ಅಂತ ಹೇಳಿದ್ದಾರೆ. ಏನಿರುತ್ತೆ ಅಕ್ಯುರೇಟ್ ಅದನ್ನೇ ನೋಡಿಕೊಂಡು ಡಾಕ್ಯುಮೆಂಟೇಷನ್ ಮತ್ತು ರಿಪೋರ್ಟ್ಸ್ ಬಗ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಬೇಕು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ವರ್ಕ್ ಕ್ಲೋಸ್ಲಿ ವಿತ್ ದಿ ಕಂಪ್ಲೈನ್ಸ್ ಟೀಮ್ ಟು ಡಿಸಾಲ್ವ್ ಐಡೆಂಟಿಫೈಡ್ ಇಶ್ಯೂ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಶ್ಯೂಸ್ಗಳನ್ನ ಮೇನ್ ಅಂತಂದರೆ ನೀವು ಹೈಲೈಟ್ ಮಾಡ್ತೀರಾ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಕಾಲ್ ರೆಕಾರ್ಡಿಂಗ್ ಏನಿರುತ್ತೆ ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ ಅದು. ಓಕೆ, ಪ್ರತಿಯೊಂದು ಕಾಲ್ಸ್ಗಳು ರೆಕಾರ್ಡಿಂಗ್ ಆಗಿರುತ್ತೆ. ಸೊ ಒಂದೊಂದು ಡೇಟ್ ಹೇಳ್ತಾರೆ ನಿಮಗೆ, ಆ ಡೇಟ್ ವೈಸ್ ನೀವೇನು ಮಾಡ್ಕೊಂಡು ಕಾಲ್ಸ್ಗಳನ್ನು ಆಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ದಿನಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅಲ್ಲಿರುತ್ತೆ ಕಾಲ್ಸು. ಸೊ ಕಾಲ್ಸ್ಗಳನ್ನ ನೀವು ಇಲ್ಲಿ ಏನು ಮಾಡ್ತೀರಾ, ಆಡಿಟ್ ಮಾಡ್ತಾ ಹೋಗ್ತೀರಾ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆಪರೇಷನ್ಸ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ಸ್ ಅಂತ ಹೇಳಿದ್ದಾರೆ. ಆಲ್ರೆಡಿ ನಾನು ಹೇಳಿದ್ದೀನಿ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕು. ಆ್ಯಂಡ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಮತ್ತು ಅದರಲ್ಲೂ ಕೂಡ ನಿಮಗೆ ಮೇನ್ ಅಂತಂದರೆ ಡಿಟೇಲ್ ಅನಲೈಟಿಕ್ ಸ್ಕಿಲ್ ಪ್ಲಸ್ MS Excel ಖಂಡಿತವಾಗ್ಲೂ ಬರ್ತಿರಬೇಕು. MS Excel ಬಗ್ಗೆ ಏನು ಟೆನ್ಷನ್, ಇನ್ ಕೇಸ್ ನೀವು ಬರ್ತಾ ಇಲ್ಲ ಅಂದರೆ ಟೆನ್ಷನ್ ತೊಗೊಬೇಡಿ, ಯಾವುದಾದ್ರು ಕ್ಲಾಸ್ ಅಟೆಂಡ್ ಮಾಡಿ. ಸೊ ಅಲ್ಲಿ ನಿಮಗೆ ಅವ್ರು ಕಲಿಸ್ಕೊಡ್ತಾರೆ, 10 ರಿಂದ 15 ದಿನದ ಒಳಗಡೆ MS Excel ಕ್ಲಾಸ್ಗಳು ಕೂಡ ಅವರು ಹೇಳ್ಕೊಡ್ತಾರೆ. ಗುಡ್ ಕಮ್ಯುನಿಕೇಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಲ್ಯಾಂಗ್ವೇಜ್ ಬಂದಿರುವಂಥದ್ದು ಕನ್ನಡ, ಬೆಂಗಾಲಿ, ತೆಲುಗು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ನೋಡಿ, ಕ್ಯಾಂಡಿಡೇಟ್ ಮಸ್ಟ್ ನೋ ಎನಿ ಆಫ್ ದೀಸ್ 3 ಲ್ಯಾಂಗ್ವೇಜ್. ಈ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕ್ಯಾಂಡಿಡೇಟ್ಗೆ ಬರ್ತಿರಬೇಕು ಅಂತ ಹೇಳಿರುವಂಥದ್ದು. ಆ್ಯಂಡ್ ಇದಕ್ಕೆ ನೀವೇನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ರೋಲ್ ಬಗ್ಗೆ ಹೇಳಿದರೆ ಆಡಿಟ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದಾರೆ ಅವರು. ಓಕೆ, ಸಾರಿ, ಆಡಿಟ್ ಎಕ್ಸಿಕ್ಯೂಟಿವ್ ಅಂತ ತೊಗೋತಾ ಇದ್ದಾರೆ. ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಒಂದು ಬ್ರೋಕಿಂಗ್ ರಿಲೇಟೆಡು ನೀವು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀರಿ. ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್ ರಿಲೇಟೆಡ್ ಇರುತ್ತೆ. ಮತ್ತು ಫುಲ್ ಟೈಮ್ ಜಾಬ್ ಇದು, ಮತ್ತು ಪರ್ಮನೆಂಟಾಗಿ ಕೊಡ್ತಾ ಇದ್ದಾರೆ ಬ್ಯಾಂಕಿಂದನೇ, SBI ಬ್ಯಾಂಕಿಂದನೇ ಕೊಡ್ತಾ ಇರುವಂಥದ್ದು. ಆ್ಯಂಡ್ ರೋಲ್ ಕ್ಯಾಟಗರಿ ಬಗ್ಗೆ ಹೇಳೋದಾದರೆ ಆಡಿಟ್ ಮತ್ತು ಕಂಟ್ರೋಲು ರಿಲೇಟೆಡ್ ಇರುತ್ತೆ. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಎನಿ ಗ್ರ್ಯಾಜುಯೇಟ್, BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ, ಡಿಪ್ಲೊಮಾ ಆದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅರ್ಜಿನ ಸಲ್ಲಿಸ್ಬೋದು. ಇದರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಒಬ್ಬರು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಜಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಮೇನ್ ನಾನು ಡೀಟೇಲ್ಸ್ಗಳು ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೇಗನೆ ಅರ್ಜಿ ಸಲ್ಲಿಸಿ. ಓಕೆ, ಒಂದಾಯಿತು. ಇದು ಮೇನ್ ಬಂದಿರುತ್ತದೆ SBI ಕಡೆಯಿಂದಲೇ ಬಂದಿರುತ್ತದೆ, ನೋಡಿದ್ರಾ. ಸೊ ಇನ್ನೊಂದು ಜಾಬ್ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೈರಿಂಗ್ ಫ್ರಮ್ ಆ್ಯಕ್ಟಿವೇಷನ್ ಅಡ್ವೈಸರ್ ಬ್ಯಾಂಗ್ಳೂರ್ ಅಂತ ಇದೆ. ಸೊ ಈ ಒಂದು ಜಾಬ್ಗೂ ಕೂಡ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. SBI ಕ್ಯಾಪ್ ಸೆಕ್ಯೂರಿಟಿ ವತಿ ಕಡೆಯಿಂದ ಇದು ಹೈರಿಂಗ್ ನಡೀತಾ ಇರುವಂಥದ್ದು. ಓಕೆ, SBI ಕ್ಯಾಪ್ ಸೆಕ್ಯೂರಿಟಿ ಅಂತಾನೆ. ಓಕೆ, ಸೊ ಇದು ಇವಾಗ ಒಂದು 5 days ಆಗಿದೆ, ಬಟ್ ನೋ ಪ್ರಾಬ್ಲಮ್, ನೀವೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿ. ಸುಮಾರು ಜನ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಇದಕ್ಕೆ. ಸೊ ಇದೊಂದು ಕೂಡ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಜಾಬ್ಗೂ ಕೂಡ ಗ್ರ್ಯಾಜುಯೇಷನ್ ಆದರೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ಗೋಸ್ಕರ ಇವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಇವಾಗ ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ಕೂಡ ನಿಮಗೆ ವರ್ಕ್ ಫ್ರಮ್ ಆಫೀಸೇ ಕೊಡ್ತಾ ಇರುವಂಥದ್ದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೇನ್ ಅಂತಂದರೆ ಕನ್ನಡ ಭಾಷೆಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಜಾಬ್ ಸಿಕ್ಕರೆ ಸಾಕಂತ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ, ಮತ್ತು ತುಂಬ ಚೆನ್ನಾಗಿರುತ್ತೆ ಜಾಬು. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಇದರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕ್ವಾಲಿಫಿಕೇಷನ್ ಇದಕ್ಕೂ ಕೂಡ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನು ಗ್ರ್ಯಾಜುಯೇಷನ್ ಆದವರು BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಮತ್ತು ಮ್ಯಾಂಡೇಟ್ರಿ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದರೆ ಸೌತ್ ಇಂಡಿಯನ್ ಯಾವುದೇ ಭಾಷೆ ಬಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೌತ್ ಇಂಡಿಯನ್ ಯಾವುದೇ ಭಾಷೆ ಬಂದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇದು ಕೂಡ ಇಂಡಸ್ಟ್ರಿ ನೋಡಿದರೆ ಒಂದು ಮೇನ್ ಅಂತಂದರೆ ರೋಲ್ ಬಗ್ಗೆ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ, ಬ್ಯಾಂಕಿಂಗ್ ಒಂದು ಇಂಡಸ್ಟ್ರಿಯಲ್ಲಿ ನಿಮಗೆ ತೊಗೋತಾ ಇರುವಂಥದ್ದು ಇದು. ಓಕೆ, ಸೊ ಇದರಿಂದ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಇದೊಂದು ಕೂಡ ಫುಲ್ ಟೈಮ್ ಇದು ಪರ್ಮನೆಂಟ್ ಒಂದು ಜಾಬು. ಸೊ ನೀವು ಮಾಡ್ತೀವಂತಂದರೆ ಸೊ ಯಾವುದೇ ಒಂದು ಗ್ರ್ಯಾಜುಯೇಟ್ ಒಂದು BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಅದರ್ವೈಸ್ ಡಿಪ್ಲೊಮಾ ಆದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇದ್ರದ್ದು ಕೂಡ ನಾನು ಲಿಂಕನ್ನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ನೀಡಿರ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆ SBIದಲ್ಲಿ ಹೋದರೆ ಇಲ್ಲಿ ನೋಡಿ SBI ಅಂತ Naukri.com ಅಲ್ಲಿ ಹೋಗ್ಬಿಟ್ಟು SBIದಲ್ಲಿ ನೀವು ಸರ್ಚ್ ಮಾಡಿದ್ರೆ ಸುಮಾರು ಥರದ ಜಾಬ್ಸ್ಗಳಿಗೆ ಇವಾಗ ಇವ್ರು ಕಾಲ್ ಮಾಡಿದ್ದಾರೆ. ಜಸ್ಟ್ ಇವ್ರಿಗೆ ಪೇಜ್ ವಿಸಿಟ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಎಷ್ಟೊಂದು ಜಾಬ್ಗಳಿಗೆ ಇವ್ರಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಇವಾಗ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಬ್ಯಾಂಗ್ಳೂರಲ್ಲಿ ಹೈರಿಂಗ್ ಫಾರ್ ಆಕ್ಟಿವೇಷನ್ ಅಡ್ವೈಸರ್ ಬ್ಯಾಂಗ್ಳೂರ್ ಅಂತ ಇದೆ. ಮತ್ತು SBI ಸೆಕ್ಯೂರಿಟೀಸ್ ಹೈರಿಂಗ್ ಗ್ರ್ಯಾಜುಯೇಷನ್ ಇನ್ ಕರ್ನಾಟಕ ಅಂತ ಇದೆ. ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಇಲ್ಲಿ ಸುಮಾರು ಒಂದು ಪ್ರೊಫೈಲಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ SBI ಕ್ಯಾಪ್ ಸೆಕ್ಯೂರಿಟಿ ವತಿಯಿಂದ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ಎಲ್ಲ ಡೀಟೇಲ್ಸು ಇದೆ. ವಾಕ್ ಇನ್ ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೂಡ ತೊಗೋತಾ ಇದ್ದಾರೆ. ಮತ್ತು ರಿಲೇಷನ್ಶಿಪ್ ಆಫೀಸರ್ ಅಂತ ಹೇಳ್ಬಿಟ್ಟು ಇದು, ಬಟ್ ಆದರೆ ಗ್ವಾಲಿಯರ್, ಜಬಲ್ಪುರ್, ಭೂಪಾಲ್ ಅಂತ ಹೇಳಿದ್ದಾರೆ. ಈ ರೀತಿ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಒಂದು ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಅದಕ್ಕೆ ಮಾತ್ರ ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ಇದೇ ರೀತಿ ನೋಡಿದ್ರೆ ಪಾನಿಪತ್ ಆಯಿತು, ಮತ್ತು ಮೊಹಾಲಿ ಆಯಿತು, ಚಂಡೀಗಢ ಆಯಿತು, ಸುಮಾರು ಕಡೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ.
ಸೊ ನೀವು ಕರ್ನಾಟಕದಲ್ಲಿ ಎಲ್ಲಿತ್ತು ನಾನು ಅದನ್ನು ನಿಮಗೆ ನೀಡ್ತಾ ಇದ್ದೀನಿ. ಸೊ ಅದ್ರದ್ದು ಲಿಂಕ್ ನೋಡಿಕೊಂಡು ನೀವು ಅಲ್ಲಿ ಎಡಿಟ್ ಮಾಡಿ. ಓಕೆ, ಇಲ್ಲಿ ನೋಡಿದ್ರೆ ಕಾಲ್ ಅಡಿಟ್ಸ್ ಅಂತ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಕನ್ನಡ ಭಾಷೆ ಕೂಡ ಇದೆ ಅಂತ. ಓಕೆ, ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅರ್ಜಿನ ಸಲ್ಲಿಸಿ. ಇದಕ್ಕೆ ಸಂಪರ್ಕಂಥ ಲಿಂಕ್ಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತೀನಿ. ಓಕೆ, ಸೊ ಇದಕ್ಕೆ ಸಂಪರ್ಕಂತೆ ಮತ್ತೇನಾದರೂ ನಿಮಗೆ ಡೌಟ್ ಇದೆಯಾ? ಸೊ ನೀವು ನನಗೆ ಡೌಟ್ ಇದೆ ಕಾಮೆಂಟ್ ಮಾಡಿ. ಓಕೆ, ಸೊ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ಓಕೆ, ಸೊ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ